ನಾಡಿನೆಲ್ಲೆಡೆ ದಸರಾ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದೆ. ಆಯುಧ ಪೂಜೆಯ ಸಂಭ್ರಮ ಕೂಡ ಕಾಣಿಸ್ತಾ ಇರುವಂಥದ್ದು. ಮೈಸೂರು ಅರಮನೆಯಲ್ಲಿಂದು ಆಯುಧ ಪೂಜೆ ಇದೆ. ಬೆಳಗ್ಗೆ 5:30 ಚಂಡಿ ಹೋಮದಿಂದ ಮೈಸೂರು ಅರಮನೆಯಲ್ಲಿ ಪೂಜೆಗಳು ಆರಂಭಗೊಂಡಿದೆ. ಈಗಾಗಲೇ ಆನೆ ಬಾಗಿಲಿಗೆ ಪಟ್ಟದ ಕುದುರೆ, ಪಟ್ಟದ ಆನೆ, ಪಟ್ಟದ ಹಸು ಆಗಮನವಾಗಿದೆ. ಮಧ್ಯಾಹ್ನ 12:20ರಿಂದ 12:45 ಒಳಗಡೆ ಅರಮನೆಯ ಕಲ್ಯಾಣ ತೊಟ್ಟಿಯಲ್ಲಿ ಆಯುಧ ಪೂಜೆ ನಡೆಯಲಿದೆ. ರಾಜವಂಶಸ್ಥ ಯದುವೀರ್ ಒಡೆಯರ್ ಅರಮನೆಯ ಕೋಡಿ ಸೋಮೇಶ್ವರ ದೇವಾಲಯದಲ್ಲಿ ಪಟ್ಟದ ಕತ್ತಿ, ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸುಗಳಿಗೆ ಪೂಜೆಯನ್ನು ಮಾಡಿ ಆಮೇಲೆ ಅರಮನೆ ಒಳಗೆ ಕೊಂಡೊಯ್ದು ಪೂಜೆಯನ್ನ ನೆರವೇರಿಸಲಿದ್ದಾರೆ. ಇಂದು ಮೈಸೂರು ರಾಜವಂಶಸ್ಥರ ವಾಹನಗಳಿಗೂ ಕೂಡ ಪೂಜೆ ನೆರವೇರುತ್ತೆ. ಈ ಕುರಿತು ನಮ್ಮ ಪ್ರತಿನಿಧಿ ಸುನಿಲ್ ಅಲ್ಲಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ವಿಶ್ವವಿಖ್ಯಾತ ಮೈಸೂರು ದಸರಾ ಆರಂಭವಾಗಿರುವಂತದ್ದು, ಜೊತೆಗೆ ಇವತ್ತು ಅರಮನೆಯಲ್ಲಿ ಆಯುಧ ಪೂಜೆ ನಡೀತಾ ಇರುವಂತದ್ದು. ನೀವೀಗ ದೃಶ್ಯದಲ್ಲಿ ನೋಡಬಹುದು, ಪಟ್ಟದ ಆನೆ, ಪಟ್ಟದ ಹಸು, ಹಾಗೆ ಪಟ್ಟದ ಕುದುರೆ ಕೋಡಿ ಸೋಮೇಶ್ವರ ದೇವಾಲಯಕ್ಕೆ ಹೋಗ್ತಾ ಇರುವಂತದ್ದು. ಅಂದ್ರೆ ಅರಮನೆ ಆವರಣದಲ್ಲಿ ಇವತ್ತು ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿರುವಂತದ್ದು. ಬೆಳಗ್ಗೆ 5:30ಯಿಂದಲೇ ಚಂಡಿಕಾ ಹೋಮ ಆರಂಭ ಆಗಿರುವಂತದ್ದು. ಚಂಡಿಕಾ ಹೋಮದ ಬಳಿಕ ಈಗ ಪಟ್ಟದ ಕತ್ತಿ ಏನಿದೆ, ಆ ಪಟ್ಟದ ಕತ್ತಿಯನ್ನ ಪಲ್ಲಕ್ಕಿಯ ಮೇಲೆ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ಅಂದ್ರೆ ಪಲ್ಲಕ್ಕಿಯ ಜೊತೆಯಲ್ಲಿ ಕೋಡಿ ಸೋಮೇಶ್ವರ ದೇವಾಲಯಕ್ಕೆ ಕಾಸ ಆಯುಧಗಳನ್ನ ತೆಗೆದುಕೊಂಡು ಹೋಗ್ಲಾಗುತ್ತೆ. ಕೋಡಿ ಸೋಮೇಶ್ವರ ದೇವಸ್ಥಾನದ ಬಳಿ ಪಟ್ಟದ ಕತ್ತಿಗೆ ಪೂಜೆಯನ್ನ ಅಂದ್ರೆ ಪೂಜಾ ಕಾರ್ಯವನ್ನ ನೆರವೇರಿಸಲಾಗುತ್ತೆ. ಅದಾದ ಬಳಿಕ ಮತ್ತೆ ಏನು ಕೋಡಿ ಸೋಮೇಶ್ವರ ದೇವಾಲಯದಿಂದ ಅರಮನೆಯ ಕಲ್ಯಾಣ ಮಂಟಪ ಏನಿದೆ, ಈ ಮಂಟಪಕ್ಕೆ ಪಟ್ಟದ ಕತ್ತಿಯನ್ನ ತೆಗೆದುಕೊಂಡು ಹೋಗಲಾಗುವಂಥದ್ದು. ಜೊತೆಗೆ ಈಗ ಒಂದಷ್ಟು ಪೂಜಾ ಕಾರ್ಯಗಳೇನಿದೆ, ಆ ಪೂಜಾ ಕಾರ್ಯಗಳನ್ನ ನೆರವೇರಿಸೋದಿಕ್ಕೆ ಅರಮನೆಯ ಆನೆಯ ಬಾಗಿಲೇನಿದೆ, ಆನೆಯ ಬಾಗಿಲಿಂದ ಜಯಮಾರ್ತಾಂಡ ದ್ವಾರ ಏನಿದೆ, ಆ ದ್ವಾರದ ಬಳಿಗೆ ಈಗ ಪಲ್ಲಕ್ಕಿ ಆಗಮಿಸಿರುವಂಥದ್ದು. ಆ ಪಲ್ಲಕ್ಕಿಯಲ್ಲಿ ಈಗ ಪಟ್ಟದ ಕತ್ತಿ ಇರುವಂಥದ್ದು. ಅಂದ್ರೆ ಸಂಪ್ರದಾಯದ ಪ್ರಕಾರ ಆಯುಧ ಪೂಜೆಯನ್ನ ಆಚರಣೆ ಮಾಡಲಿಕ್ಕೆ ಪಟ್ಟದ ಕತ್ತಿಯನ್ನ ಕೋಡಿ ಸೋಮೇಶ್ವರ ದೇವಸ್ಥಾನ ಅಂದ್ರೆ ಅರಮನೆಯ ಆವರಣದಲ್ಲಿರುವಂತಹ ಕೋಡಿ ಸೋಮೇಶ್ವರ ದೇವಾಲಯಕ್ಕೆ ಪಟ್ಟದ ಕತ್ತಿಯನ್ನ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ನೀವೀಗ ದೃಶ್ಯದಲ್ಲಿ ನೋಡ್ತಿದ್ದೀರಾ, ಪಟ್ಟದ ಕತ್ತಿಯನ್ನ ಪಲ್ಲಕ್ಕಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವಂತ ದೃಶ್ಯ ಇದಾಗಿರುವಂತದ್ದು. ಅಂದ್ರೆ ಏನು ಪಟ್ಟದ ಕತ್ತಿಯ ಪೂಜೆ ಆದ್ಮೇಲೆ ನಂತರ ಅರಮನೆಗೆ ವಾಪಸ್ ತೆಗೆದುಕೊಂಡು ಹೋಗುವಂತ ಕೆಲಸ ಕೂಡ ಆಗುತ್ತೆ. ಹಾಗೆ ಏನು ಸುಮಾರು 12 ಗಂಟೆ ಹೊತ್ತಿಗೆ ಏನು ಆಯುಧ ಪೂಜಾ ಕಾರ್ಯಗಳು ಅರಮನೆಯಲ್ಲಿ ಆರಂಭ ಆಗುವಂಥದ್ದು. ಸದ್ಯಕ್ಕೆ ಏನು ಆಯುಧಗಳೇನಿದೆ, ಆ ಆಯುಧಗಳ ಪೂಜೆ ಕೂಡ ನೆರವೇರುವಂತ ಕೆಲಸ ಕೂಡ ಆಗ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಸುನಿಲ್ ಗೌಡ, ನ್ಯೂಸ್ 18. ಮೈಸೂರಿನ ಪ್ರಮುಖ ದೇವಾಲಯಗಳಲ್ಲಿ ಭರ್ಜರಿಯಾಗಿ ಆಯುಧ ಪೂಜೆ ನಡೀತಾ ಇದೆ. ಮೈಸೂರಿನ ಶ್ರೀ ಮಹಾಗಣಪತಿ ದೇಗುಲದಲ್ಲಿ ಪೂಜೆ ನಡೀತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳು ಕೂಡ ತುಂಬ ರಶ್ ಆಗಿರ್ತವೆ. ಅದರಲ್ಲೂ ಸ್ಪೆಷಲಿ ಗಣಪತಿ ದೇವಸ್ಥಾನಗಳಾಗಿರ್ಬೋದು, ಹಾಗೆ ದುರ್ಗೆಯ ದೇವಸ್ಥಾನಗಳಲ್ಲಿ ಆಲ್ಮೋಸ್ಟ್ ರಶ್ ಆಗಿರುತ್ತೆ. ನೀವಿರುವಂಥ ಕಡೆ ಯಾವ ರೀತಿಯಾಗಿ ಆಯುಧ ಪೂಜೆ ನೆರವೇರ್ತಾ ಇದೆ ಅಂತ? ಪೃಥ್ವಿ, ಮೈಸೂರಿನ ಅರಮನೆಯಲ್ಲಿ ಮಾತ್ರ ಅಲ್ಲ, ನಗರದ ಎಲ್ಲೆಡೆ ಕೂಡ, ಅದರಲ್ಲೂ ಕೂಡ ಪ್ರಮುಖವಾಗಿ ಮಹಾಗಣಪತಿ ದೇವಾಲಯ ಮತ್ತು ದೇವಿ ದೇವಸ್ಥಾನಗಳಿದ್ದಾವೆ, ಅಲ್ಲಿ ನಿಮಗೆ ಆಯುಧ ಪೂಜೆ ಭರ್ಜರಿಯಾಗಿ ನಡೀತಾ ಇದೆ. ನಾವೀಗ ಇರುವಂತ ದೃಶ್ಯ ಇದು ವಾಣಿವಿಲಾಸ್ ರಸ್ತೆಯಲ್ಲಿರುವಂತ ಮಹಾಗಣಪತಿ ದೇವಾಲಯದ ಆವರಣದಲ್ಲಿ ನಿಮಗೆ ಎಲ್ಲ ವಾಹನಗಳು, ಅದರಲ್ಲೂ ಕೂಡ ದ್ವಿಚಕ್ರ ವಾಹನಗಳೆಲ್ಲವನ್ನು ಕೂಡ ಪೂಜೆ ಮಾಡಿ ಅದಕ್ಕೆ ಆಯುಧ ಪೂಜೆ, ವಿಶೇಷವಾದಂಥ ಆಯುಧ ಪೂಜೆಯನ್ನು ಮಾಡ್ತಾರೆ. ಪ್ರತಿ ವರ್ಷನೂ ಕೂಡ ಈ ದೇವಾಲಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಆಯುಧ ಪೂಜೆಯನ್ನ ಮಾಡ್ಲಿಕ್ಕೆ ಬರ್ತಾರೆ. ಇನ್ನು ಹೊರಭಾಗದಲ್ಲಿ ನಿಮಗೆ 4 ವೀಲರ್ಸ್, ನಿಮಗೆ ಗೂಡ್ಸ್ ಲಾರಿಗಳು ಕೂಡ, ಆಟೋಗಳು ಕೂಡ, ಯಾಕಂದ್ರೆ ತಮ್ಮ ದಿನನಿತ್ಯದ ಶ್ರಮ ಅದು. ಇವತ್ತು ಅದಕ್ಕೆ ನಾವು ಪೂಜೆಯನ್ನು ಮಾಡಬೇಕು ಅಂತೇಳಿ ಈಗ ಪೂಜೆ ಮಾಡ್ತಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಸೊ ಎಲ್ಲ ಭಕ್ತಾದಿಗಳೆಲ್ಲವೂ ಕೂಡ ಆಯುಧ ಪೂಜೆ ತಮ್ಮ ವಾಹನಗಳಿಂದ ಅವುಗಳೆಲ್ಲವೂ ಕೂಡ ಪೂಜೆಯನ್ನು ಮಾಡಿದ ನಂತರ ಅಲ್ಲಿರುವಂಥ ಭಕ್ತರು ದೇವಿಯನ್ನು ಅಥವಾ ಮಹಾಗಣಪತಿಯ ದರ್ಶನವನ್ನು ಪಡಿತಿರುವಂಥ ದೃಶ್ಯಗಳು ಕಂಡು ಬರ್ತಾ ಇರೋದು. ಸೊ ಭಕ್ತರೆಲ್ಲರೂ ಕೂಡ ಇವತ್ತು ಬೆಳಗ್ಗೆಯಿಂದನೂ ಕೂಡ, ಯಾಕಂದ್ರೆ ನಾಳೆ ಪ್ರಮುಖವಾದಂಥ ಘಟ್ಟ ಹಬ್ಬ ಇದೆ, ಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು ಆಯುಧ ಪೂಜೆಗೆ ಏನೇನು ಬೇಕಾದಂಥ ಪೂಜೆ ಮಾಡ್ತಿರೋದು. ಇಲ್ಲೊಬ್ಬ ಭಕ್ತರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ ಹೇಳಿ. ಸರ್, ಆಯುಧ ಪೂಜೆ ವಾಹನ ಏನು 2 ವೀಲರ್ ತೊಗೊಂಬಂದ್ರ? ಸರ್, 2 ವೀಲರು ತಗೊಂಡಿರೋದು, ಪೂಜೆ ಮಾಡ್ಸಕ್ಕೆ ಬಂದಿದ್ವಿ ಸರ್. ಪ್ರತಿ ವರ್ಷ ಇಲ್ಲಿ ಬರ್ತೀರಾ? ಹಾಂ, ಪ್ರತಿ ವರ್ಷ ಬರ್ತೀವಿ. ಲಾಸ್ಟ್ ಇಯರ್ ಬಂದಿರಲಿಲ್ಲ, ಈ ವರ್ಷ ಬಂದಿದ್ವಿ.
ಸೊ ಮತ್ತೊಬ್ಬ ಭಕ್ತರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ ಹೇಳಿ. ಸರ್, ಪ್ರತಿ ವರ್ಷನೂ ಕೂಡ ಇಲ್ಲೇ ಪೂಜೆ ಮಾಡಿಸ್ತೀರಾ ಬೈಕ್ ವಾಹನಗಳಿಗೆ? ಡೈಲಿ ಇಲ್ಲೇ, ಹ್ಮ್ ಪ್ರತಿ ವರ್ಷನೂ ಬರ್ತೀವಿ, ಡೈಲಿ ಬರ್ತೀವಿ. ಹ್ಮ್ ಹ್ಮ್ ಬೇರೆ ಬೇರೆ ದೇವಸ್ಥಾನದಲ್ಲೂ ಕೂಡ ಪೂಜೆ ಮಾಡಿಸ್ತಾರೆ. ಮಾಡ್ತಾರೆ. ನಾವು ವರ್ಷನೂ ಇಲ್ಲೇ, ಬೇರೆ ಎಲ್ಲೂ ಹೋಗಲ್ಲ. ಹ್ಮ್ ಹ್ಮ್ ಮತ್ತೊಬ್ಬ ಭಕ್ತರಿದ್ದಾರೆ, ಅವ್ರು ತಮ್ಮ ವಾಹನಗಳನ್ನು ಕೂಡ ಕರ್ಕೊಂಡು, ಯಾಕಂದ್ರೆ ನೋಡ್ಬೋದು ನಿಮಗೆ 2 ವೀಲರ್ 4 ವೀಲರ್ ಮತ್ತು ಆಟೋಗಳು ಎಲ್ಲ ವಾಹನಗಳು ತಮ್ಗಿರುವಂಥ ವಾಹನಗಳೇನಿದ್ದಾವೆ ಆ ವಾಹನಗಳನ್ನು ತೊಗೊಂಬಂದು ಆಯುಧ ಪೂಜೆ ಮಾಡಿಸ್ತಾ ಇದ್ದಾರೆ. ಈ ಮೂಲಕ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು, ಕಿರಿಕಿರಿ ಆಗಬಾರ್ದು. ನಮಗೆ ನಿಜವಾಗ್ಲೂ ಕೂಡ ಆದಾಯನ ಕೊಡುವಂಥ ವಾಹನಗಳಿದ್ದಾವೆ, ಅದರ ನಿಮಗೆ ಈ ವಾಹನಗಳೆಲ್ಲ 4 ವೀಲರ್ ವಾಹನಗಳಿಗೆ ಪೂಜೆ ಮಾಡ್ತಿರೋಂಥ ದೃಶ್ಯ ಕಂಡು ಬರ್ತಾ ಇದೆ. ಸೊ ಅವ್ರನ್ನೇ ಮಾತಾಡ್ಸೋ ಹೋಗೋಣ ಮಾಲಕರನ್ನ, ಏನು ಹೇಳ್ತಾರೆ ಅಂತ ಹೇಳಿ. ಸರ್, ಪೂಜೆ ಮಾಡಿಸ್ತಾ ಇದ್ರಿ, ಪ್ರತಿ ವರ್ಷನೂ ಕೂಡ ಇಲ್ಲೇ ಬರ್ತೀರಾ ಈ ದೇವಸ್ಥಾನದಲ್ಲಿ? ಬರ್ತೀವಿ. ಹೊಸ ವಾಹನನ ಇದು? ಎಲ್ಲ ಇದು ಹೊಸ ವಾಹನ, ಅದು 2 ವರ್ಷ ಆಯ್ತು. ಪ್ರತಿ ವರ್ಷ ಇಲ್ಲೇ ಬರ್ತೀವಿ. ಇಲ್ಲಿ ಬಂದಾಗಿಂದ ನಮ್ಮ ವೆಹಿಕಲ್ ಏನು ತೊಂದರೆ ಆಗಿಲ್ಲ, ಹಂಗಾಗಿ ತಪ್ಪದೆ ಇಲ್ಲೇ ಬರ್ತಾ ಇದೀವಿ. ಸರ್, ಮೈಸೂರು ಅರಮನೆಯಲ್ಲಿ ನಿಮಗಂತೂ ಒಳಗಡೆ ಬಿಡಕ್ಕೆ ಇಲ್ವಲ್ಲ, ಅದಕ್ಕಾಗಿ ಇಲ್ಲೇ ಬರ್ತೀವಿ. ಮುಂಚೆ ಹೋಗ್ತಾ ಇದ್ವಿ ಅರಮನೆಯಲ್ಲಿ, ಒಂದು 5 ವರ್ಷ ಆಯ್ತು. ಮುಂಚೆ ಇತ್ತು ಓಕೆ, ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗೋಸ್ಕರ.